ವಶು ಮನೆ ಲಕ್ಷ್ಮಿ ಅಷ್ಟು ಕುಂಕುಮ ಒಲ್ಲ ಅನ್ಬಾರ್ದವ ವಿಷ್ಣು ದೇವ್ರ ಇಟ್ಟು ಮತ್ತೆ ಮೇಲೆ ಅರ್ಶಿನ ಕುಂಕುಮ. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸಂದರೆ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ಲಕ್ಷ್ಮಿ ಹಬ್ಬ. ಸೊ ನಾನು ಪಂಚಾಮೃತ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಮತ್ತೆ 3 ಗಂಟೆವರೆಗೂ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಮತ್ತೆ ಬೆಳಗ್ಗೆ 6 ಗಂಟೆಗೆ ಎದ್ದು ಎಲ್ಲನೂ ಮಾಡಿ ಸುಮಾರು ಸಡನ್ಲಿ ನಾನು 28ಗೆ ಮಾಡೋಣ ಅಂದ್ಕೊಂಡೆ. ಸೊ ನನಗೆ ಎಮರ್ಜೆನ್ಸಿ ಕೆಲಸ ಬಂತು, ಹಾಗಾಗಿ ಮತ್ತು ಹೋಗ್ತಾ ಬ್ಲಾಗಲ್ಲಿ ಹೇಳ್ತೀನಿ ನಾನು. ಸೊ ಇವಾಗ ಟೈಮ್ ಬಂದುಬಿಟ್ಟು ಒಂದು 10 ಗಂಟೆ ಆಗಿರ್ಬೋದು. ಈಗ ಪಂಚಾಮೃತ ರೆಡಿ ಮಾಡ್ಕೊತಾ ಇದ್ದೀನಿ. ತಿಂಡಿ ಏನೂ ಮಾಡಿಲ್ಲ ಇನ್ನು. ಜಸ್ಟ್ ನಮ್ಮ ಮನೆಯವರು ಇಲ್ಲ, ಡ್ಯೂಟಿಗೆ ಹೋಗಿದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು ಪಂಚಾಮೃತಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಹಾಲು, ಮೊಸರು, ತುಪ್ಪ, ಬಾಳೆಹಣ್ಣು ಮತ್ತು ದಾಳಿಂಬೆ ಹಣ್ಣು, ಫ್ರೂಟ್ಸ್ ಏನಿದೆ ಎಲ್ಲ ಹಾಕ್ಕೋಬೋದು. ಆ್ಯಪಲ್ ಇದೆ, ಎಲ್ಲ ದೇವ್ರ ಹತ್ರ ಇಟ್ಟಿದ್ದೀನಿ. ನಮ್ಮ ಮನೆ ಲಕ್ಷ್ಮಿನ ತೋರಿಸ್ತೀನಿ ನಾನು. ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಿಂಪಲ್ಲಾಗಿ ಹೊಸ್ಲು ಪೂಜೆ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿರೋ ದೇವರೆಲ್ಲ ರೂಮಿಗೆ ಶಿಫ್ಟ್ ಆಗಿದೆ. ಯಾಕಂದರೆ ನಾನು ರೂಮಲ್ಲಿ ಲಕ್ಷ್ಮಿ ಕೊಡ್ಸಿದ್ದೀನಿ. ಹಾಗಾಗಿ ಇವ್ರು ಬಂದರೆ ಏನೋ ನೋಡೋಣ ರೀ. ಹೊಲ್ಟಿಲ್ಲ ಅನಿಸುತ್ತೆ, ಬರ್ತಾ ಇದ್ದಾರೆ ಅಂತ ಫೋನ್ ಮಾಡಿದರು. ಸೊ ಅದಕ್ಕೆ ನಾನು ಬೇಗ ಪಂಚಾಮೃತ ಮಾಡ್ಕೊಂಡು ತೋರಿಸ್ತೇನೆ. ಗೈಸ್, ನಾನು ನೈಟೆಲ್ಲ ಫುಲ್ಲು ಕುತ್ಕೊಂಡು ಒಬ್ಬಳೇ ಎಷ್ಟೆಲ್ಲ ಕಷ್ಟಪಟ್ಟು ಡೆಕೋರೇಷನ್ ಮಾಡಿ, ಯಪ್ಪ ಆಮೇಲೆ ಲಕ್ಷ್ಮಿನ ಆಮೇಲೆ ತೋರಿಸ್ತೀನಿ. ಸೊ ಕೆಳಗಡೆ ನೋಡಿ ಇಷ್ಟೆಲ್ಲ ಇಟ್ಟಿದ್ದೀನಿ. ಇದು ಮುತ್ತೈದರಿಗೆ ಅಂದ್ಬಿಟ್ಟು ಇಟ್ಟಿದ್ದೀನಿ. ಆ್ಯಂಡ್ ಇದು ಲಕ್ಷ್ಮಿ ಕಾಲು ಕೊಡಿಸಿದ್ದೀನಿ. ಇದು ಸುಮ್ಮನೆ ಡೆಕೋರೇಷನ್ಗೆ ಅಂತ ಇಟ್ಟಿರೋದು. ಮತ್ತು ಮೇಲೆ ಅರ್ಶಿನ ಕುಂಕುಮ ಹೂವು ನಮ್ಮ ಮನೆ ದೇವ್ರು ಇಟ್ಟಿದ್ದೀನಿ ನೋಡಿ. ವಿಷ್ಣು ದೇವ್ರು ಇಟ್ಟಿದ್ದೀನಿ. ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ಲಕ್ಷ್ಮಿನ ಜಾಸ್ತಿ ಹೊತ್ತು ಕಾಯಿಸಲ್ಲ, ಆದಷ್ಟು ಬೇಗ ತೋರಿಸ್ತೀನಿ. ಸೊ ನಾನು ಮಾಡಿರೋದು ಸಿಂಪಲ್ಲು. ವರ್ಷ ನಾನು ಕಳಸದಲ್ಲಿ ಸಿಂಪಲಾಗಿ ಮಾಡಿದೆ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಮಾಡಿದೆ. ಅದಾದಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದೆ. ಇದು ನಾನು ಮಾಡ್ತಾ ಇರೋದು 3ನೇ. ಇವಾಗ ನಮ್ಮಮ್ಮ ಎಂಟ್ರಿ ಆಗ್ತಾವ್ರೆ, ಬರೋದೇ ಲೇಟು. ಎಷ್ಟು ಝೂಮ್ ಆಗುತ್ತೆ. ಬರ್ರಿ ಆಯಿತು. ತುಂಬ ಬೇಗ ಬರ್ತಾ ಇದೆಯಾ ನೋಡಿ. ಇವ್ರು ಮೋರಿ ಈಗ ಬರ್ತಾವ್ರೆ. ಹಾಯ್. ಅವಳು ಗೊತ್ತು, ಅದು ನನಗೆ ಅಂತ ಅಂದ್ರು ಕೇಳುತ್ತಾಳು ಅವಳು. ಹಚ್ಚಿಲ್ಲ ದೀಪ, ಹಚ್ಚು. ಹಚ್ಚು. ಹಿಂಗೆ ಚೆನ್ನಾಗಿ ಕಾಣ್ತಿದ್ಲ. ಬೇಡ, ಕಾಪಿಡ್ ಬರುತ್ತೆ. ಬರಲ್ವಾ? ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ಮೂಗಿಗೆಲ್ಲ ಹಚ್ಬಿಡಮ್ಮ ಪ್ಲೀಸ್. ಸೋಮವಾರ ದಿನ ಹಚ್ಚಿದ್ ನೋಡ. ಮಿಕ್ಕಿದು ಉದ್ಬತ್ತಿ ತುಳಸಿ ಗಿಡ ಇಲ್ಲ ಆಗ್ತದ.
रक्षाबंधन मैं भाइयों की साइड हूँ। हम पहले गिफ्ट तो ऐसा चौड़ में मांगते हैं। राखी पहना के जैसे निकल खड़ा होता है। एक बार हाथ हो गया रह जाता है। अब प्लास्टिक फूल वाली राखी गिफ्ट डिजर्व करनी होती है। महालक्ष्मी माता की जय, महालक्ष्मी माता की जय। ಇಲ್ಲ ಅವನಿಗೆ ನಾಮ ಹಚ್ಚಿರಂದ್ರೆ ಅಷ್ಟು ಮುಖಕ್ಕೆ ಒಲ್ಲ ಅನ್ಬಾರ್ದವ ಆ ಹುಡುಗಿ ಏನತ್ತು ಇನ್ನ ರೆಡಿ ಆಗಿಲ್ವಾ ನೀನು? ಹಂಗೆ ಹಂಗೆ ತಗೋದು ಹಂಗೆ ಹಂಗೆ ತಗೋದು ಆರತಿ ಬೆಳಗು ಇಬ್ರಿಗೆ ಆರತಿ ಬಿಡ್ಬೇಕಾ? ಏನು ಮುಖದ ಅಪ್ಸಕ್ ಕೊಡಂಗಿ ಅಪ್ಸಕ್ ಕೊಡ್ತೀನಿ ಮನೆಗೆ ಬೇರೆನೇ ಅಭಿಷೇಕ್ ದೇತನ ದೇತೆ ಆಯ್ ನಗಲಿಕ್ಕೆ ವಿಡಿಯೋ ಮಾಡತ್ತೀನಿ ಬ್ಲಾಗರ ನೀವು ಬ್ಲಾಗ್ ಮಾಡ್ತೀರಾ? ಯಾವ ಚಾನಲ್? ಸೌಂದರ್ಯ ಯೂಟ್ಯೂಬ್ ಚಾನಲ್. ಒಂದು ಬಟ್ಲ ಕೊಡ್ತೇನೆ ನೋಡ್ತೀನಿ ಬಟ್ಲಲ್ಲಿ ಕೊಡ್ಲಾ? ಒಂದು ನಿಮಿಷ ಇರು ವಿಡಿಯೋ ತೋರಿಸಿ ತೋರಿಸು ಸೌಭಾಗ್ಯವತಿ ಮಗು ಮಗ ಪುತ್ರ ಪ್ರಾಪ್ತಿ ಪಾಪ ಬರ್ರಿ ನಿಮ್ಗೆ ಅಲ್ಲಿ ಬರ್ರಿ ಅಕ್ಷತೆ ತೋರಿಸಿ ಬನ್ನಿ ಅರ್ಶಿನ ಕೊಡ್ತೀನಿ ಅಶು ಕುಂದ್ರು ಅಶುಗ್ ಮಾಡಿಲ್ಲ ಗಿಫ್ಟು ಸುಮ್ನೆ ಮನೇಲಿರೋದು ಗಿಫ್ಟ್ ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟೆ ಅರ್ಶಕ್ ಹೋಗ್ಬಿಡ್ಬೇಕಾ? ಅಕ್ಕಿಗೂ ಅರ್ಶಿನ ಕುಂಕುಮ ಹಚ್ಚು ಆರತಿ ಬೆಳಗ್ಬೇಕಾ? ಗೊತ್ತಿಲ್ಲವ ತಲೆಗೆ ಒಂದು ಹೂವು ಹಾಕು ಅಶು ಬೇರೆ ಬೇರೆ ಬಟ್ಟೆ ಹಾಕಂದ್ರೆ ಇವತ್ತು ಹಾಕೊಂಡಿದ್ದು ಅಶು ಆ ಮಾಡು ಇವಾಗ ಹಾಕಬೇಕಂತ ಆ ಮಾಡು ಮಾಮನ್ ನಂದು ಏನ್ ದುಡ್ಡು ಬರುತ್ತೋ ಅದು ಸೇವ್ ₹1 ಖರ್ಚು ಅಶು ಗಂಧ
ಇದೇನೇಳು ಚಿಕ್ಕಪ್ಪ ಇವಾಗ ಆಡೋದು ಕೈ ಹಾಕು ಚಂದದ ತುಪ್ಪ ಗಿಪ್ಪ ಹಾಕಿ ಚಿಕ್ಕಿಗೆ ಒಳ್ಳೇದಾಗಲಿ ಅಂತ ಅಕ್ಷತ್ಯಾಗ ಕನ್ನಡದಲ್ಲಿ ಹೇಳು ಅಶ್ಯು. ಅಶ್ಯು लवकर पापू हो जाते ಜಲ್ದಿ ಪಾಪ ಅಲ್ಲೈತಿ ಬೇಡ ಹೇಳು ಬಾಯ್ ಬಿಡು ತಿನ್ನು ತಿಂದು ಹಂಗೆ ಹೇಳ ಚಿಕ್ಕಿ ಬೇಗ ಪಾಪು ಕೊಡು ಒಂದು ಆಯ್ತು ತಿಂದಿ ಹಾಂ ಜರ ತಿನ್ನ ಎಲ್ಲ ಅಲ್ಲಿ ಕಾಯ ಕಟ್ತಾರ ಚಿಕ್ಕಪ್ಪ हाँ लवकर ಇರು पापू जेव्हा आम्हाला पापू ಆಶೀರ್ವಾದ जेव्हा- ಬೇಕಾ ಬೇಡ हाँ, काय बकट ना केली ना जोरात सांग जोरात पापू जे म्हणा ಹೇಳು पापू ಹೇಳು लगी ಅಂದಳು ಚಿಕ್ಕಪ್ಪ ಜಲ್ದಿ ಬರ್ರಿ ಅನ್ನು ಬೇಗ ಬರ್ರಿ ಪೂಜೆ ಮಾಡಮ್ಮನ್ನು. ಇವಾಗ ವೈಶು ಮನೆಗೆ ಹೋಗ್ತಾ ಇದ್ದೀವಿ, ನಾನು ಮತ್ತೆ ಅಶು ನಮ್ಮ ಅಕ್ಕ. ಅವ್ರು ಆಲ್ರೆಡಿ ಬೈಕಲ್ಲಿ ಹೋಗ್ಬಿಟ್ರು ಪೂಜೆ ಮುಗಿಸ್ಕೊಂಡು. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಒಳ್ಳೆ ಬೇಸಿಗೆ ಬಿಸಿಲು ಇದೆಯಲ್ಲ ಆ ಥರ ಬಿಸಿಲು ಬರ್ತೈತೆ. ಯಪ್ಪ ಸೀರಿಯಸ್ಲಿ ಬಾಬಾ ಟ್ಯಾನ್ ಆಗಿಬಿಡ್ತೀನಿ. ನೋಡಿ ಒಳ್ಳೆ ಬೇಸಿಗೆ ಬಿಸಿಲಿಲ್ವಾ ಆ ಥರ ಇದೆ. ಯಪ್ಪ ಈಗ ವೈಶು ಮನೆಗೆ ಹೋಗಿ ಅವಳ ಮನೆಗೆ ಹೋಗಿ ಸಿಗ್ತೀನಿ. ಅವಳ ಮನೆಯಲ್ಲೇ ಅಡುಗೆ ಎಲ್ಲ ಮಾಡಿರೋದು, ಯಾಕಂದರೆ ನಾನು ಇಲ್ಲಿ ಒಬ್ಬಳೇ ಇದ್ದೆ. ಇಷ್ಟೆಲ್ಲ ಪೂಜೆ ಮಾಡಿರೋದು ಹೆಚ್ಚು. ಇವಾಗ ಅವಳ ಮನೆಯಲ್ಲೇ ಅಮ್ಮ ಅಕ್ಕ ಎಲ್ಲ ಇದ್ರಲ್ಲ, ಸೊ ಹಾಗಾಗಿ ಸೋಲಾಪುರಲ್ಲಿ ಇರೋ ಥರ. ಸೊ ಇವಾಗ ವೈಶು ಮನೆಗೆ ಜಸ್ಟ್ ಬಂದ್ವಿ. ಅವಳ ಮನೆ ಲಕ್ಷ್ಮಿ, ವೈಶು ಮನೆ ಲಕ್ಷ್ಮಿ. ಏ ಪಪ್ಪ ಈಗ ಸೊ ಈಗ ವೈಶುಗೆ ಅಶುಗೆ ಹೆಂಗೆ ನನ್ನ ಇದೊಂದು ಪೆಂಡಿಂಗ್ ಇತ್ತು, ಬದನೆಕಾಯಿ ಮಾಡ್ತಾರೆ. ನಮ್ಮ ಅಶುಗೆ ಕನ್ಯಾ ಪೂಜೆ ಮಾಡ್ತಾಯಿದ್ದೀವಿ. ಸೊ ನಾನು ಮಾಡಿದೆ, ಇದು ಮಾಡಿದ್ರೆ ಒಳ್ಳೆಯದು. ಆ್ಯಕ್ಚುಲಿ ಇಬ್ರಿಗೆ ಮಾಡಬೇಕು. ಸೊ ಇವಾಗ ಯಾರು ಈಗ ಜನ್ರೇಷನ್ ಯಾರೂ ಕಳಿಸಲ್ಲ, ಸೊ ಹಾಗಾಗಿ ನಮ್ಮನೆ ಮಗಳಿಗೆ ಮಾಡ್ತಾಯಿದ್ದೀವಿ. ಆಹಾ ಮಹಾಕಾಲಿ. ಆಹಾ ಅಶು ಫುಲ್ ಇವತ್ತು ಸ್ವೀಟ್. ಅಲ್ಲಲ್ಲಲ್ಲ ನಮ್ಮ ಮನೆಯವ್ರು ಒಬ್ಬರು ಇಲ್ಲ, ನನ್ನ ಗಂಡ ಒಬ್ಬರು ಇಲ್ಲ, ಮಿಸ್ಸಿಂಗು. ಆನ್ಲೈನ್ ಪೂಜೆ ಅವ್ರಿಗೆ ಅಲ್ಲೋಡ ಅವರು. ಅಶು ಅಕ್ಷತೆ ಕಾಳು ತಗೊಳ್ಳೆ ವೈಶು. ಅಕ್ಷತೆ ಕಾಳು ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ. ದನ ಅಲ್ಲ ಅಶು, ಪುತ್ರ ಪ್ರಾಪ್ತಿರಸ್ತು ಅಂತ ಮಾಡು. ಲಕ್ಷ್ಮೀ ಪ್ರಾಪ್ತಿರಸ್ತು ಅನ್ನು. ಎಲ್ಲ ಲಕ್ಷ್ಮಿ ಮನೆ ಬಿಟ್ಟು ಹೋಗಬಾರ್ದು ಇವತ್ತು. ಗಣೇಶ ಚೆನ್ನಾಗಿರ್ತೈತೆ, ಸಕ್ಕದಾಗೈತೆ. ವರ್ಷ ಗ್ರ್ಯಾಂಡಾಗಿ ಮಾಡ್ಬೇಕಂತೆ. ಇನ್ಕ್ರೀಸ್ ಎಲ್ಲಿ ಹೋಳಿಗೆ ಮಾಡ್ತಿದ್ದೀರಲ್ಲ ಅಕ್ಕ, ತಣ್ಣೀರ ಕೈ ಆಡಿಸ್ಬೇಡ, ಸುಮ್ಮನಿರು. ಎಲ್ಲ ಹೊರಗಿಡಮ್ಮ ಎಲ್ಲ ವಿಡಿಯೋ ಮಾಡ್ರವ ಹೋಗಿ ಮಾಡಿ ಚಿಕ್ಕಿಗೆ ಇರ್ಬೇಕು. ಆರೋಗ್ಯ ಪ್ರಾಪ್ತಿರಸ್ತು, ಧನ ಪ್ರಾಪ್ತಿರಸ್ತು, ಪುತ್ರ ಪ್ರಾಪ್ತಿರಸ್ತು. ನೋಡಿ ಎಲ್ಲ ಹೇಳ್ಕೊಡ್ತಾರೆ ನಮ್ಮ ಭಾವ. ಪುತ್ರ ಪ್ರಾಪ್ತಿರಸ್ತು. ಪುತ್ಲ ಬಗ್ಗು ಹಿಂಗಿಂಗ ಅಶೋ ಹಿಂಗಿಂಗ. ನಮಸ್ಕಾರ ಮಾಡು ಎಲ್ಲ ಪ್ರಾಪ್ತಿರಸ್ತು. ಅಶು ಹಿಂಗೆ ತಲೆ ನಮಸ್ಕಾರ ಮಾಡು, ಹಿಂಗ ಬಗ್ಗು ನಮಸ್ಕಾರ ಮಾಡು. ಮತ್ತೆ ಹಾಂ ವೆರಿ ಗುಡ್. ಏನಂದೇವ ತಪ್ಕೋ ಚಿಕ್ಕಿಗೆ. ಚೊಟ್ಟ ಚಂದಿರ್ಲಿ ಪಾಪು ಆಗಲಿ ಅಂತ ಬೇಡ್ಕೊಂಡು. ಚಿಕ್ಕಿಗೆ ಪಾಪು ಆಗ್ಲಿ, ವೆರಿ ಗುಡ್. ಇರ್ಲಿ ಅಂತ ಆಶೀರ್ವಾದ ಮಾಡ್ತೀವಿ. ನನಗೆ ನನ್ನ ಚಿಕ್ಕಿ ಚೆನ್ನಾಗಿದೆ, ನೀವು ಚೆನ್ನಾಗಿದೆ. ನಮ್ಮ ಮನೇಲಿ ಚೊಟ್ಟ
ನಾಮ ಬಳದ್ಬಿಟ್ಟಿದ್ದೀವಿ ಅವರಿಗೆ. ಹಬ್ಬ ಎಲ್ಲ ಅಕ್ಕ ತಂಗಿಯರು 3 ಜನನು. ನೋಡಿ ಫ್ರೆಂಡ್ಸ್, ಇವರು ದೊಡ್ಡಕ್ಕನ ಮಗಳು ಅಸಾವರಿ. ನೋಡಿ ಫ್ರೆಂಡ್ಸ್, ಇವರು ಇಲ್ಲಿ ಕಾಣ್ತಾ ಇದಾರಲ್ಲ, ಇವರು ಮಿಲಿಟರಿ ಗನ್ಮ್ಯಾನ್. ಇವರು ಕಾರ್ಗಿಲ್ ಅಲ್ಲಿ ಯುದ್ಧ ಮಾಡಿ ರಿಟೈರ್ಡ್ ಆಗಿದ್ದಾರೆ. ಇವ್ರ ಹೆಸರು ರಾಮಚಂದ್ರಪ್ಪ ಅಂತ. ನನ್ಗೇನ್ ಬೇಡಪ್ಪ, ಚಿಕ್ಕೋಣ ಹುಡುಗಿದಿಲ್ಲ ಅವ್ರಿಗೆ ಪೂಜಕ್ಕೆ ಏನು ಪುತ್ರ ಪ್ರಾಪ್ತಿ. ನನ್ಗೇನ್ ಬೇಡಪ್ಪ, ಕೈ ಕೈ ಮುಗಿ ಬೇಡ. ದೊಡ್ಡೋಳಕ್ಕೆ ಸುಮ್ಮನೆ ಬೇಗ ಪಾಪ ಮಾಡ್ಕೊಂಡು ದನ ಐಶ್ವರ್ಯ ಎಲ್ಲ ಬಾವು ನಿಂಗೆ ಚೆನ್ನಾಗಿ ಸಿಕ್ಕಿ ಬೇಗ ಮನೆಗೆ ನನಗೆ ಜಾಸ್ತಿ ಸಿಗ್ಲಿ ಅನ್ಬೇಕು. ಬಾವು ಜಾಸ್ತಿ ಅವಳೇನು ನೋಡಪ್ಪ, ಇವರೇ ಗನ್ಮ್ಯಾನು. ಬೇಗ ಮಗು ಕೊಡು, ನಮ್ಮ ಮೊಮ್ಮಗು ಹಾಕ್ಲು ಕೊಡು, ಚಂದ ವರ್ಷ ಒಳಗ ಮಗು ಹೊಡಿ. ನೋಡಿ, ಇವರು ಬಂದ್ಬಿಟ್ಟು 3 ಜನ ಇದಾರಲ್ಲ, ಅವ್ರ ತಾಯಿ. ಇವರು ಗನ್ಮ್ಯಾನ್, ಅವ್ರ ಮಿಸ್ಸಸ್. ಇವರು ಗನ್ಮ್ಯಾನ್ ಮಿಸ್ಸಸ್. ನಗಡ್ತಾರೆ ಗನ್ಮ್ಯಾನ್ ಅಂದ್ರೆ. ಶೌರ್ಯ, ಈ ಕಡೆಗೆ ಬರಮ್ಮ. ನೋಡಿ, ಎಲ್ಲೊಬ್ರು ತಿಂದವ್ರು, ಪ್ರಸಾದ ಕೊಟ್ಟಿಲ್ಲ ಅಂತ. ತಿಂಡಿ ಪೋತಿ 1 ಬಟ್ಲು ತಿಂದಾಯ್ತು, ಇವಾಗ ಇನ್ನೊಂದು ಬಟ್ಲಿಗೆ. ಇದೇ ವರ್ಷಿನ ತನಕ ಬರ್ಬೇಕು. ನೆಕ್ಸ್ಟ್ ವರ್ಷ ಪಾಪನ ಇಟ್ಕೊಂಡು ಲಕ್ಷ್ಮಿ ಹಬ್ಬ ಮಾಡ್ಬೇಕು. ನೀ ಆಗಲ್ಲ ನೆನಪಿ ತಂದು ಇವಾಗ ನಾವು ಈವ್ನಿಂಗ್ ವೈಶು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಇವಾಗ 6 ಗಂಟೆ ಟೈಮು, ಕರೆಕ್ಟಾಗಿ 6:10 ಆಗಿದೆ. ಸೊ ನಮ್ಮಪ್ಪ, ನಾನು ಬೆಳಗ್ಗೆ ಮಿಸ್ ಆಗಿದ್ದೆ ಇವ್ರ ಮನೆಯಲ್ಲಿ. ಸೊ ಇವಾಗ ಪೂಜಾವನ್ನು ಬಂದಿದ್ದಾಳೆ. ಹಾಯ್ ಮೇಡೆ, ಬಾ ಮಮ್ಮ. ಇವಾಗ ಆರತಿ ಮಾಡೋಕ್ಕೆ ಯೂಟ್ಯೂಬಲ್ಲಿ ಸಾಂಗ್ ಆಗ್ತಾ ಇದ್ದಾಳೆ. ಸೊ ಬನ್ನಿ ಇವಾಗ ಪೂಜೆ ಮಾಡುವ. ಪೂಜೆ ಮಾಡ್ತಾ ಇದ್ದಾರೆ ಎಲ್ಲರೂ. ಗಂಟೆ ಕೊಡು ಪ್ಲೀಸ್. ಗ್ಯಾಸ್ ಇವಾಗ ಮನೆಗೆ ಬಂದು ಎಲ್ಲ ನೀಟಾಗಿ ತಲೆಯೆಲ್ಲ ಕ್ಲೀನ್ ಮಾಡಿಕೊಂಡು ವೆಟ್ ಟಿಶ್ಯೂಲಿ ನೀಟಾಗಿ ಫೇಸ್ ನೋಡಿ ಎಷ್ಟು ಅರಿಶಿನ ಇದೆ. ಅರಿಶಿನ ಕುಂಕುಮ ಇಲ್ಲಿ. ಈಗ ನಾನು ಬಂದು ಲಕ್ಷ್ಮಿನ ಕದಲ್ಸಿದೆ. ಸೊ ಬೆಳಗ್ಗೆ ನೀಟಾಗಿ ಸ್ನಾನ ಮಾಡಿ ನೀಟಾಗಿ ಆರತಿ ಮಾಡಿಬಿಟ್ಟು ದೇವ್ರನ್ನ ತೆಗಿತೀನಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್ ಆಗಿತ್ತು. ನಮ್ಮ ಮನೇಲಿ ಸಿಂಪಲ್ಲಾಗಿ ಇದೇ ಥರ ಪೂಜೆ ಮಾಡಿದೆ. ಸೊ ನೀವು ಯಾರೆಲ್ಲ ಎಲ್ಲೆಲ್ಲೆಲ್ಲ ಇಟ್ಟಿದ್ದೀನಿ, ಇನ್ನೇನೆಲ್ಲ ಬಳಸಿರೋದೆಲ್ಲ ಅಲ್ಲೆಲ್ಲ ಇಟ್ಟಿದ್ದೀನಿ. ಸೊ ಇವಾಗ ತಾನೇ ವೈಶು ಮನೆಯಿಂದ ಬಂದು ಇವಾಗ
ಇನ್ನು ಫೇಸ್ ಎಲ್ಲ ನೀಟಾಗಿ ಇದು ಮಾಡ್ತಾಯಿದ್ದೀನಿ. ಟೈಮ್ ಮಾಡಿ 11 ಗಂಟೆ ಆಗಿದೆ. ಸೊ ಇವಾಗ ಮಲ್ಕೊಳ್ಳುವ ಸಮಯ. ಸೊ ನೀಟಾಗಿ ಫೇಸ್ ಎಲ್ಲ ಇಲ್ಲಡಿ ಪಿಂಪಲ್ ಎಲ್ಲ ಬಿಟ್ಟೈತೆ. ಎಷ್ಟು ಮನೆಗೆ ಹೋಗಿದ್ದೀವಿ ಅಂದರೆ ಒಂದು ಏನಿಲ್ಲ ಅಂದರೆ ಒಂದು 7-8 ಮನೆಗೆ ಅರ್ಶಿನ ಕುಂಕುಮ ಕರೆದಿದ್ರು. ಸೊ ಹೋಗಿ ಅವ್ರು ನಮ್ಮ ಮನೆಗೆ ಬಂದು ಎಲ್ಲ ಥರದ್ದು ಪೂಜೆಗಳಾಗಿದ್ದು. ಸೊ ಈ ಥರ ಇತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಆ್ಯಂಡ್ ಸಿ ಯು ನೆಕ್ಸ್ಟ್ ವ್ಲಾಗ್ ಆ್ಯಂಡ್ ಬಾಯ್.